ಯಾಕೆಂದ್ರೆ ನೀವು ಹೇಳ್ರಿ ಎಲ್ಲಿಂದ ಶುರು ಮಾಡಿ. ನಮ್ಮ ಇವರು ಸುನೀಲ್ ಕುಮಾರ್ ಅವರು ರಾಜ್ಯಪಾಲರಿಗೆ ವಂದನೆ ಸಲ್ಲಿಸಲಿಲ್ಲ. ಅವರು ನಮ್ಮ ಸರ್ಕಾರವನ್ನ, ನಮ್ಮ ಪಕ್ಷದ ಸರ್ಕಾರವನ್ನ ಟೀಕೆ ಮಾಡೋದಕ್ಕೆ ಬಹಳ ಸಮಯವನ್ನ ತೆಗೆದುಕೊಂಡ್ರು. ಅದಕ್ಕೆ ನಾವು ಇವತ್ತು ಮಾಧ್ಯಮಗಳು ಬಹಳ ಚುರುಕಾಗಿದ್ದಾವೆ. ಕ್ಷಣ ಮಾತ್ರದಲ್ಲಿ ಅಮೆರಿಕ ತಲುಪುತ್ತೆ. ಆದ್ರಿಂದ ಅಮೆರಿಕಾದಲ್ಲಿರೋರು ಈ ನ್ಯೂಸ್ ನೋಡ್ತಾರೆ. ಅದರಿಂದ ಅದನ್ನ ಗಟ್ಟಿಯಾಗಿ ಸಮರ್ಥನೆ ಮಾಡಬೇಕಾಗುತ್ತೆ. ಅಂಕಿ ಅಂಶಗಳನ್ನ ಕೊಟ್ಟು ಸಮರ್ಥನೆಯನ್ನ ಮಾಡ್ತಕ್ಕಂಥ ಕೆಲಸವನ್ನ ನಾವು ಮಾಡಬೇಕಾಗುತ್ತೆ. ಅದರಿಂದ ನನಗೆ ಬಿಜೆಪಿಯವರು ನಾವು ಸಮರ್ಥನೆ ಮಾಡೋದನ್ನು ನೀವು ವಿರೋಧ ಮಾಡೋದು ನಿಮ್ಮ ವಿರೋಧ ಪಕ್ಷದ ಕೆಲಸ, ಅದು ಮಾಡೇ ಮಾಡ್ತೀರಾ ಅಂತ ನನಗೆ ಗೊತ್ತು. ಆದ್ರೆ ಸ್ವಲ್ಪ ಕಡಿಮೆ ಮಾಡಿ. ನಾನೇನ್ ಬಗ್ಗಲ್ಲ. ನಾನು ಹೇಳೋದನ್ನ ನಾನು ಯಾವ ಕಾನೂನಾತ್ಮಕವಾಗಿ ಮತ್ತು ಸತ್ಯಾಂಶಗಳಿಂದ ಕೂಡಿರ್ತಕ್ಕಂಥ ವಿಚಾರಗಳನ್ನ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ನಮ್ದು ಒಕ್ಕೂಟ ವ್ಯವಸ್ಥೆ, ಪ್ರಜಾಪ್ರಭುತ್ವ ವ್ಯವಸ್ಥೆ ಒಳಗಡೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಒಕ್ಕೂಟ ವ್ಯವಸ್ಥೆನಲ್ಲಿ ನಾವು ಈ ದೇಶದ ರಾಜ್ಯಭಾರವನ್ನು ನಡೆಸ್ತಾ ಇದ್ವಿ, ಅಧಿಕಾರವನ್ನು ನಡೆಸ್ತಾ ಇದ್ವಿ, ಜನಗಳಿಗೆ ಆಡಳಿತ ವ್ಯವಸ್ಥೆಯನ್ನು ಕೊಡ್ತಾ ಇದ್ವಿ. ಇಂಥ ಸಂದರ್ಭದಲ್ಲಿ ಅವರು ಬಹಳವಾಗಿ ಯಾರು ಟೀಕೆ ಮಾಡಿದ್ರು ಅಂತ ನಾನು ಹೇಳಕ್ ಹೋಗೋದಿಲ್ಲ. ಆರ್ಥಿಕ ವ್ಯವಸ್ಥೆ ಫಸ್ಟ್ ಎಲ್ಲರೂ ಸರಿ ಹೋಗಬೇಕಾದ್ರೆ ಆರ್ಥಿಕ ವ್ಯವಸ್ಥೆ ಸುಭದ್ರವಾಗಿರ್ಬೇಕು. ಆರ್ಥಿಕ ವ್ಯವಸ್ಥೆ ಸುಭದ್ರವಾಗಿರ್ಬೇಕಾದ್ರೆ ರಾಜ್ಯದ ಸಂಪನ್ಮೂಲ ಮತ್ತು ಕೇಂದ್ರದಿಂದ ಬರ್ತಕ್ಕಂಥ ಸಂಪನ್ಮೂಲಗಳ ಒಕ್ಕೂಟ ವ್ಯವಸ್ಥೆ, ಯಾವ್ಯಾವ ರೀತಿ ಸಂಪನ್ಮೂಲಗಳು ಬರುತ್ತೆ, ಯಾವ್ಯಾವ ಅಡಚಣೆಗಳಿದಾವೆ, ಯಾವ್ಯಾವ ರೀತಿ ಅದನ್ನ ಸರಿಯಾದ ರೀತಿಯಲ್ಲಿ ಬರಬೇಕು ಅಂತಕ್ಕಂಥದ್ದನ್ನ ನಾವು ಸಮರ್ಥನೆ ಮಾಡಬೇಕು. ಇವತ್ತು ಏನು ರಾಜ್ಯ ವ್ಯವಸ್ಥೆ ಒಳಗಡೆ, ಕೇಂದ್ರ ರಾಜ್ಯ ವ್ಯವಸ್ಥೆ ಒಳಗಡೆ ಬಹುಶಃ ಒಂದು ಟ್ಯಾಕ್ಸ್, ಒನ್ ನೇಷನ್ ಒನ್ ಟ್ಯಾಕ್ಸ್, GST ಏನ್ ತಂದ್ರು, ಆ ತಂದಂತ ಸಂದರ್ಭದಲ್ಲಿ ನಾನು 10 ಗಂಟೆ ರಾತ್ರಿ ಅದು ಬಿಲ್ ಪಾಸ್ ಆಗುವಾಗ ನಾನು ಎದ್ದು ನಿಂತು ಹೇಳಿದೆ, ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಇದು ಸರಿ ಇಲ್ಲ, ಒಂದು ದೇಶ ಒಂದು ತೆರಿಗೆ ತರಬಾರ್ದು, ಅಲ್ಲಿ ಹೋಗಿ ಡೆಲ್ಲಿನಲ್ಲಿ ಬಹಳ ರಾಜರು ಕೂತಿರ್ತಾರೆ, ನಾವೆಲ್ಲ ಸಾಮಂತ ರಾಜರು ಹೋಗಿ ಭಿಕ್ಷೆ ಬೇಡಿ ಕೈ ಮುಗಿದು ಹಣ ತರಬೇಕಾಗುತ್ತೆ, ಆ ವ್ಯವಸ್ಥೆ ಆಗುತ್ತೆ. ನಮಗೆ ಈ GST, ಒನ್ ನೇಷನ್ ಒನ್ ಟ್ಯಾಕ್ಸ್ ನ ವ್ಯವಸ್ಥೆ ಬೇಕಿಲ್ಲ. ನಮ್ಮ ರಾಜ್ಯದ ವ್ಯವಸ್ಥೆ, ನಮ್ಮ ರಾಜ್ಯದ ಆದಾಯ, ನಾವು ನಮ್ಮ ದೇಶವನ್ನ ಸುಭದ್ರವಾಗಿ ಆಳ್ಲಿಕ್ಕೆ ಕಾರಣ ಆಗುತ್ತೆ. ನಮಗೆ ವ್ಯವಸ್ಥೆ ಬೇಕಾದಾಗ, ಹಣಕಾಸಿನ ಮುಗ್ಗಟ್ಟು ಬಂದಾಗ ರಾಜ್ಯದ ಜನತೆ ಮುಂದೆ ಹೋಗಿ ಈ ರೀತಿ ನಾವು ಕಾರ್ಯಕ್ರಮಗಳನ್ನು ತರ್ತಾ ಇದ್ದೀವಿ, ಇಂಥ ಯೋಜನೆಗಳನ್ನು ತರ್ತಾ ಇದ್ದೀವಿ, ಇದಕ್ಕೆ ನಮಗೆ ಹಣಕಾಸಿನ ತೊಂದರೆ ಇದೆ, ದಯಮಾಡಿ ಸಹಾಯ ಮಾಡಿ ಅಂತ ಹೇಳಿ ನಮ್ಮ ಸಂಪತ್ತನ್ನ, ನಮ್ಮಲ್ಲಿರ್ತಕ್ಕಂಥ ರಾಜ್ಯದ ಸಂಪತ್ತನ್ನ ವ್ಯವಸ್ಥೆ ಮಾಡಿಕೊಂಡು ಆ ಸಂಪತ್ತಿನ ಮುಖಾಂತರ ಅದನ್ನು ಖರೀದಿ, ಆ ಸಂಪತ್ತಿನ ವ್ಯವಸ್ಥೆ ಒಳಗಡೆ ನಾವು ಈ ರಾಜ್ಯವನ್ನು ಸುಭದ್ರವಾಗಿ ಆಳ್ಬಹುದಾಯಿತು, ಆರ್ಥಿಕ ವ್ಯವಸ್ಥೆಯನ್ನ ಸುಭದ್ರವಾಗಿ ಇಡಬಹುದಾಯಿತು. ಆದ್ರೆ ಅವತ್ತು ನಾವು ಮಾಡಿಕೊಟ್ಟು ಹೇಳಿದ್ರು. ಅವತ್ತು ಏನ್ ಹೇಳಿದ್ರು? ಸಿದ್ದರಾಮಯ್ಯರೇ ಹೇಳಿದ್ರು, ದಾಖಲಾತಿಲಿದೆ. ನಾನು ವಿರೋಧ ಮಾಡಿದಾಗ, ಇಲ್ಲಪ್ಪ, ಇವತ್ತೇನು ನಮಗೆ ಟ್ಯಾಕ್ಸ್ ಬರ್ತಾ ಇದೆ, ಆ ಟ್ಯಾಕ್ಸ್ ನೋಡ್ರಿ ತೊಂದರೆ ಮಾಡಬೇಡಿ, ಸುಮ್ಮನೆ ಬಜೆಟ್ ಮೇಲೆ ಮಾತಾಡ್ರಿ ಗೌಡ್ರೆ. ಏನು ತೊಂದರೆ ಆದ್ರೆ, ಒಂದು ವೇಳೆ ಟ್ಯಾಕ್ಸಸ್ ಕಡಿಮೆ ಆದ್ರೆ ಆ ಟ್ಯಾಕ್ಸಸ್ ಅನ್ನ ಸರ್ಕಾರ ಆ ಗ್ಯಾಪ್ ಅನ್ನ ತುಂಬಿಕೊಡುತ್ತೆ ಅಂತ ಹೇಳಿದ್ರು. ಎಲ್ಲಿವರೆಗೂ ತುಂಬಿಕೊಟ್ರು? 22ವರೆಗೂ ತುಂಬಿಕೊಟ್ರು. 22 ಆದ್ಮೇಲೆ ತಿರುಗಿ ನೋಡ್ತಾ ಇದಾರೆ ನಮ್ಮನ್ನ. ಹಣಕಾಸು ಸಂಸ್ಥೆಯನ್ನ ಕಟ್ಟಿದ್ರು. ಹಣಕಾಸು ವ್ಯವಸ್ಥೆ ಬಂದ್ರೆ, ನಿಗಮ ಸಂಸ್ಥೆ ಬಂದ್ರೆ, ಇಂಡಿಪೆಂಡೆಂಟ್ ಬಾಡಿ ಅದು ಬಂದ್ರೆ ಈ ದೇಶದಲ್ಲಿ ಎಲ್ಲ ರಾಜ್ಯಗಳ ಹಣಕಾಸಿನ ಸುಭದ್ರತೆ ಆಗುತ್ತೆ. ಹಣಕಾಸು ಏನಾದ್ರೂ ಒಂದು ರಾಜ್ಯಕ್ಕೆ ತೊಂದರೆ ಆದ್ರೆ ಅದಕ್ಕೆ ನೆರವಿಗೆ ಕೇಂದ್ರ ಸರ್ಕಾರ ಬರುತ್ತೆ ಧಾವಿಸಿ. ಎಲ್ಲ ರಾಜ್ಯಗಳ ಹಣಕಾಸಿನ ವ್ಯವಸ್ಥೆಯನ್ನು ಸುಭದ್ರವಾಗಿ ಇಡಬೇಕು ಅಂತೇಳಿ ಕೇಂದ್ರ ಸರ್ಕಾರ ಒಂದು ಹಣಕಾಸು ಆಯೋಗವನ್ನು ರಚನೆ ಮಾಡ್ತು, ಇಂಡಿಪೆಂಡೆಂಟ್ ಬಾಡಿ. ಅದು ರಚನೆ ಮಾಡಿ ಇವತ್ತು ಅದು ಕೊಟ್ಟಂತ ತೀರ್ಪನ್ನ 22ವರೆಗೆ ನಮಗೆ ಗ್ಯಾಪ್ ಕೊಟ್ಟರು.
22 ಕಳೆದ ಮೇಲೆ ನಮಗೆ ಆದಾಯ ಕಡಿಮೆ ಆದ್ರೆ, ಟ್ಯಾಕ್ಸ್ ಕಡಿಮೆ ಆದ್ರೆ ನಮ್ಮನ್ನ ಮಾತಾಡ್ಸಕ್ಕೆಲ್ಲ, ತಿರುಗಿ ನೋಡಕ್ಕೆಲ್ಲ ಇವತ್ತು 22ರಿಂದ ಈಚೆಗೆ ಅಲ್ಲಿವರೆಗೆ ನಮಗೆ ಕೊಟ್ರು. ಇವತ್ತು ಆ ಗ್ಯಾಪ್ ಏನ್ ಕಡಿಮೆ ಆಗ್ತಾ ಇದೆ ನಮ್ಗೆ ಯಾರು ತುಂಬಿಕೊಡೋರು? ಇವತ್ತು ನಿರ್ಮಲಾ ಸೀತಾರಾಮನ್ ಅವರಿಗೆ ಹಣಕಾಸು ಆಯೋಗ 5,300 ಕೋಟಿ ಹಣವನ್ನ ಕೊಡಿ ಅಂತ ಹೇಳ್ಬಿಟ್ಟು ಇದಕ್ಕೆ ಕೊಟ್ರು, ಶಿಫಾರಸು ಮಾಡ್ತು ಹಣಕಾಸು ಆಯೋಗ. ಇವತ್ತು ಅದು ಬರಲಿಲ್ಲ. ಈ ರೀತಿ ಅಪ್ಪರ್ ಭದ್ರಾಕ್ಕೆ ಬರಲಿಲ್ಲ. ಈ ರೀತಿ ಅನೇಕ ಶಿಫಾರಸುಗಳನ್ನ ಕೇಂದ್ರ ಸರ್ಕಾರಕ್ಕೆ ಹಣಕಾಸು ಆಯೋಗ ಮಾಡಿದೆ, ಇವತ್ತು ಬರ್ತಾ ಇಲ್ಲ. ಕೇಂದ್ರ ರಾಜ್ಯಗಳ ಹಣಕಾಸು ಸಂಬಂಧ ರಾಜಕೀಯ ಭಿನ್ನಾಭಿಪ್ರಾಯದಿಂದ ಕೂಡಿರಬಾರ್ದು, ಬಾಂಧವ್ಯದಿಂದ ಕೂಡಿರಬೇಕು. ಆಗ ಮಾತ್ರ ಭಾರತ ದೇಶ ಅತಿ ಉನ್ನತ ಸ್ಥಾನಕ್ಕೆ ಹೋಗ್ಲಿಕ್ಕೆ ಸಾಧ್ಯ. ರಾಜ್ಯಗಳನ್ನ ಬಿಟ್ಟು ಕೇಂದ್ರ ಸರ್ಕಾರ ಇಲ್ಲ, ಕೇಂದ್ರ ಸರ್ಕಾರವನ್ನ ಬಿಟ್ಟು ರಾಜ್ಯ ಸರ್ಕಾರ ಇಲ್ಲ. ಇವೆರಡೂ ಕೂಡ ಒಕ್ಕೂಟಿನ ವ್ಯವಸ್ಥೆ ಒಳಗೆ ಹೋದ್ರೆ ಮಾತ್ರ ಈ ದೇಶದ ಆರ್ಥಿಕ ಸುಭದ್ರತೆಯನ್ನು ನಾವು ಪಡೆಯಲಿಕ್ಕೆ ಸಾಧ್ಯ ಆಗುತ್ತೆ. ಕೇಂದ್ರದ ನೆರವಿಗೆ ರಾಜ್ಯ ಸರ್ಕಾರ ಧಾವಿಸಬೇಕು, ರಾಜ್ಯದ ನೆರವಿಗೆ ಕೇಂದ್ರ ಸರ್ಕಾರಗಳು ಆಗಿಂದಾಗ್ಗೆ ಧಾವಿಸಬೇಕು. ಏನು ಫ್ಲಡ್ ಬಂತು. ಫ್ಲಡ್ ಬಂದಾಗ ಹೋಗಿ 3,800 ಕೋಟಿಗೆ ಕೈ ಮುಗಿದು ಇಲ್ಲಿಂದ ಎಲ್ಲ MLAಗಳು ಎಲ್ಲ ಮಂತ್ರಿಗಳು ಹೋಗಿ ಕೈ ಮುಗಿದು ಜಂತರ್ ಮಂತರ್ನಲ್ಲಿ ಪ್ರಾರ್ಥನೆ ಮಾಡಿದೆವು. ಕೊಟ್ರ? ಕೋರ್ಟ್ ಕೊಡ್ತು. 3,800 ಕೋಟಿಯನ್ನ ಕೋರ್ಟ್ ಕೊಡ್ತಾ ಹೊರತು ಕೇಂದ್ರ ಸರ್ಕಾರ ಕೊಡ್ಲಿಲ್ಲ. ಕೇಂದ್ರ ಸರ್ಕಾರ ಕೊಡ್ಲಿಲ್ಲ. ಇದನ್ನ ಏನಂತ ಹೇಳಬೇಕು? ಅದೇ ಬಿಜೆಪಿ ಸರ್ಕಾರ ಏನಾದ್ರೂ ಕರ್ನಾಟಕ ರಾಜ್ಯದಲ್ಲಿ ಇದ್ದಿದ್ರೆ ಅದನ್ನ ನಿಲ್ಸಕ್ಕಾಗದ ಮಾನವೀಯತೆ ದೃಷ್ಟಿಯಿಂದಲಾರು ಕೊಡೋರು. ಈ ರೀತಿ ಆರ್ಥಿಕ ವ್ಯವಸ್ಥೆ ಸರಿ ಹೋದ್ರೆ, ರಾಜ್ಯದ ಮತ್ತು ಕೇಂದ್ರದ ಆರ್ಥಿಕ ವ್ಯವಸ್ಥೆ ಸರಿ ಹೋದ್ರೆ, ಈಗ ನಾವು ರಾಜ್ಯದನ್ನ ಮಾತಾಡಿ ಕೇಂದ್ರದ್ ಮಾತಾಡಿದ್ರೆ ಅವ್ರಿಗೆ ಸಿಟ್ಟು, ರಾಜ್ಯದ ಮಾತಾಡಿದ್ರೆ ನಮಗೆ ಸಿಟ್ಟು. ಕೇಂದ್ರ ರಾಜ್ಯಗಳ ಹಣಕಾಸಿನ ವ್ಯವಸ್ಥೆ ಏನಾಗಿದೆ ಅಂತಕ್ಕಂಥದ್ದು ಎಲ್ಲರಿಗೂ ಗೊತ್ತು. ಆ ವ್ಯವಸ್ಥೆಯನ್ನ ಸರಿದೂಗಿಸ್ಕೊಂಡು ಹೋಗ್ತಕ್ಕಂಥದ್ದು ನಮ್ಮ ಈ ಒಕ್ಕೂಟ ವ್ಯವಸ್ಥೆಯಲ್ಲಿ ಕೇಂದ್ರ ರಾಜ್ಯಗಳ ಜವಾಬ್ದಾರಿ. ಅದಕ್ಕೋಸ್ಕರ ಸ್ವಲ್ಪ ನಮಗೆ ಅನುದಾನಗಳು ಇದ್ಯಾಕೆ ಸಂತ ಮಾಡ್ಕೊಳ್ರಿ ಅಲ್ಲಿ ನಮ್ ಗಂಡಸಿ ಸಂತ ಹಿಂಗೆ ಕಳ್ರಿ ಶಬ್ಬಾಸ್ ಗೌಡ್ರೆ, ಶಬ್ಬಾಸ್. ಗಂಡಸಿ ಸಂತಲ್ಲಿ ರಾಜಾದಿ ರಾಜ ಮಾರ್ತಾಂಡ ಗಂಭೀರ ಶಿವಲಿಂಗ ಗೌಡರೇ, ಅದರಿಂದ ಇಂಥ ವ್ಯವಸ್ಥೆಯನ್ನ ಸರಿದೂಗಿಸಿಕೊಂಡು ಕೇಂದ್ರ ಮತ್ತು ರಾಜ್ಯಗಳ ಒಕ್ಕೂಟ ವ್ಯವಸ್ಥೆ ಸರಿಯಾಗಿ ಹೋಗ್ಬೇಕು ಅಂತಕ್ಕಂಥದ್ದು ನನ್ನ ಒಂದು ಸಲಹೆ. ಅದಕ್ಕೆ ನಮ್ಮದು ಹೆಚ್ಚು ಅಂತ ಹೇಳಿ ಹೋದ್ರೆ ಸರಿ ಇಲ್ಲ ಅಂತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಇಲ್ಲಿ ರಾಜ್ಯ ಸರ್ಕಾರ ಮತ್ತು ನಮ್ಮ ರಾಜ್ಯ ಬಿಜೆಪಿ ನಮಗೆ ಒಂದು ಭಿನ್ನಾಭಿಪ್ರಾಯ ಇದೆ. ನಾವು ಚುನಾವಣೆಯಲ್ಲಿ ಆಶ್ವಾಸನೆಯನ್ನ ಕೊಟ್ಟು ಗ್ಯಾರಂಟಿಗಳನ್ನ ಕೊಡ್ತೀವಿ ಅಂತೇಳಿ ಆಶ್ವಾಸನೆಯನ್ನ ಕೊಟ್ಟೆ ನಾವು ಚುನಾವಣೆಯಲ್ಲಿ ಕೊಟ್ಟ ಮೇಲೆ ಆ ಗ್ಯಾರಂಟಿಗಳನ್ನ ನುಡಿದಂತೆ ನಡೆಯೋದಕ್ಕೆ ಅನುಷ್ಠಾನಗೊಳಿಸ್ತಕ್ಕಂಥ ನಿಟ್ಟಿನಲ್ಲಿ ಪ್ರಾಮಾಣಿಕ ಪ್ರಯತ್ನವನ್ನು ನಾವು ಮಾಡಿ ಇವತ್ತು ಪ್ರಾಮಾಣಿಕವಾಗಿ ಈ ರಾಜ್ಯದ ಜನತೆಗೆ ತಲುಪಿಸ್ತಾ ಇದ್ದೀವಿ. ಈ ರಾಜ್ಯದ ಜನಕ್ಕೆ ನಾವು ತಲುಪಿಸ್ತಾ ಇದ್ದೀವಿ. ಬಹುಶಃ ಹಣಕಾಸಿನ ವ್ಯವಸ್ಥೆ ಒಳಗಡೆ 1 ತಿಂಗಳು 2 ತಿಂಗಳು ಹೆಚ್ಚು ಕಮ್ಮಿ ಆಗ್ಬೋದು ಕೊಡ್ತಕ್ಕಂಥದ್ದು. ಸರ್ಕಾರಿ ನೌಕರರಿಗೆ ಕೊಡ್ತಕ್ಕಂಥ ಸಂಬಳವೇ 1 ತಿಂಗಳು 15 ದಿವಸ 10 ತಿಂಗಳು ಹೆಚ್ಚು ಕಮ್ಮಿ ಆಗುತ್ತೆ. ಎಲ್ಲಾರ ಕಾಲದಲ್ಲೂ ಐತೆ, ಎಲ್ಲಾರ್ದು ಹಿಸ್ಟ್ರಿನ ಅಂತ ಐತೆ. ಯಾರ ಕಾಲದಲ್ಲಿ ಏನಿಲ್ದಂಗಿಲ್ಲ. ಏನು ಒಂದೇ ಸಮನೆ ಆದಾಯ ಉಕ್ಕಿ ಬರಲ್ಲ. ಇನ್ಕಮಿಂಗ್ ಔಟ್ ಗೋಯಿಂಗ್ ಎರಡೂ ಯಾವ ರೀತಿ ಇರುತ್ತೆ. ಇನ್ಕಮಿಂಗು ಯಾವ ರೀತಿ ಬರುತ್ತೆ, ಅದೇ ರೀತಿ ಔಟ್ ಗೋಯಿಂಗು ಹೋಗುತ್ತೆ. ಇದು ಎಲ್ಲಾ ರಾಜ್ಯದಲ್ಲೂ ಯಾರು ರಾಜ್ಯ ಆಳಿರು, ಯಾರು ಇದನ್ನ ಮಾಡಿದ್ರು ಅದು ನಡೆಯತಕ್ಕಂಥ ವ್ಯವಸ್ಥೆನೆ. ಅದನ್ನು ನಾವೇನು ತಡೆಯೋದಕ್ಕೆ ಆಗೋದಿಲ್ಲ. ಇದನ್ನ ನಾವು ಫಸ್ಟ್ ತಿಳ್ಕೋಬೇಕು. ಅದನ್ನ ಬಿಟ್ಟು ನೀವು ಗ್ಯಾರಂಟಿಗಳಲ್ಲಿ ಈ ಸರ್ಕಾರ ಸಿದ್ದರಾಮಯ್ಯನವರ ಬದ್ಧತೆ ಮತ್ತೆ ಈ ಸಿದ್ದರಾಮಯ್ಯನವರ ಬದ್ಧತೆ, ಹೌದು ಅಲ್ಲಿಗೆ ಮಾತಾಡ್ತೀನಿ, ಸಿದ್ದರಾಮಯ್ಯನವರ ಬದ್ಧತೆ ಮತ್ತು ಕಾಂಗ್ರೆಸ್ ಇಂದಿನಿಂದ ಇವತ್ತೆಲ್ಲ ಮಾಡಿರ್ತಕ್ಕಂಥದ್ದು ಕಾಂಗ್ರೆಸ್. ನಾನು ವಿರೋಧಿ ಪಕ್ಷದಲ್ಲಿ ಇರ್ಬೋದು, ನಾನು ಮೊದಲು ಕಾಂಗ್ರೆಸ್ ಅಲ್ಲಿ ಇದ್ದ, ಆಮೇಲೆ ಬಂದಿರ್ಬೋದು. ಆದ್ರೆ ಬಡವರ ಬಗ್ಗೆ
20 ಪಾಯಿಂಟ್ ಪ್ರೋಗ್ರಾಮ್ 20 ಅಂಶಗಳ ಕಾರ್ಯಕ್ರಮವನ್ನ ಈ ದೇಶದಲ್ಲಿ ತಂದು ಬಡವರನ್ನ ಉದ್ಧಾರ ಮಾಡು, ಬಡವರ ಬಗ್ಗೆ ಅತಿ ಹೆಚ್ಚಿನ ಕಾಳಜಿಯನ್ನು ವಹಿಸಿರ್ತಕ್ಕಂಥ ಕಾಂಗ್ರೆಸ್ ಬೈದಿಲ್ಲ ಸರ್. ಇದು ಏನು ಅಂತಕ್ಕಂಥದ್ದನ್ನ ನೀವು ಉಳುವವನೇ ಭೂಮಿಯ ಒಡೆಯ. ಎಲ್ಲ ಬೆಂಗಳೂರಲ್ಲಿದ್ರು 500 ಎಕರೆ 300 ಎಕರೆ 200 ಎಕರೆ ಜಮೀನು ನೋಡ್ಕೊಂಡು ಅದು ಜೆಡಿಎಸ್ ಅವರೆಲ್ಲ ಇಲ್ಲ ಅಲ್ಲಿಂದ ಭತ್ತ ದಿವಸ ಧಾನ್ಯ ಎಲ್ಲನೂ ತಂದಿಲ್ಲಿ ಕೊಟ್ಟು ಹೋಗ್ಬೇಕಾಯ್ತು ವರ್ಷಕ್ಕೊಂದ್ಸಾರಿ. ಅಂತದನ್ನ ಉಳುವವನೇ ಭೂಮಿಯ ಒಡೆಯ ಅಂತ ಹೇಳಿ ಕಾನೂನು ತಂದಂತ ಅವರು ಕಾಂಗ್ರೆಸ್ನ ಶ್ರೀಮತಿ ಇಂದಿರಾ ಗಾಂಧಿ ಅವರು ಅಂತಕ್ಕಂಥದ್ದನ್ನು ನಾವು ಜ್ಞಾಪಕ ಮಾಡ್ಕೋಬೇಕು. ಇದು ಬಡವರ ಬಗ್ಗೆ ಬ್ಯಾಂಕ್ ಅನ್ನು ರಾಷ್ಟ್ರೀಕರಣ ಮಾಡಿದಂತ ಅವರು ಶ್ರೀಮತಿ ಇಂದಿರಾ ಗಾಂಧಿ ಅವರು ಅಂತಕ್ಕಂಥದ್ದನ್ನ ನಾವು ಅರ್ಥ ಮಾಡ್ಕೋಬೇಕು. ಅದೇ ರೀತಿ ಈ 5 ಗ್ಯಾರಂಟಿಗಳನ್ನ ಬಡವರಿಗೋಸ್ಕರ ಕೊಡಬೇಕು ಅಂತಕ್ಕಂಥ ಸಿದ್ಧಾಂತ ಅದು ಕಾಂಗ್ರೆಸ್ ಪಕ್ಷದ ಹೊರತು ಬೇರೆಯವರ ಸ್ವಾರ್ಥಕ್ಕೋಸ್ಕರ ಕೊಡ್ಲಿಲ್ಲ. ಅದಕ್ಕೋಸ್ಕರ ನಾವೇನು ಓಟ್ ತಗೊಂಡು ಗೆದ್ದಿದೀವಿ ಅಂತಲೂ ತಿಳ್ಕೋಬೇಡಿ. ನಿಮ್ಮ ಒಂದು 3 ವರ್ಷ ನೀವು 3.5 ವರ್ಷ ಏನು ಅಧಿಕಾರ ನಡೆಸಿದ್ರೆ ಅಲ್ಲಿದ್ದಂತ ಒಂದು ಅವ್ಯವಸ್ಥೆ ಒಳಗಡೆ ನಮಗೆ ಜನ ಓಟ್ ಕೊಟ್ಟು ಆಮೇಲೆ ಗೊತ್ತಾಯ್ತು ನಾವು ಬಂದ ಮೇಲೆ ಕೊಡ್ಲೇಬೇಕು, ನುಡಿದಂತೆ ನಡೀಬೇಕು ಅಂತ ಹೇಳಿ ನಮ್ಮ ಸರ್ಕಾರ 5 ಗ್ಯಾರಂಟಿಗಳನ್ನ ಇವತ್ತು ಅನುಷ್ಠಾನಗೊಳಿಸಿದೀವಿ. ನಿಮಗೆ ಇದರಿಂದ ಈ ರಾಜ್ಯದ ಪ್ರಗತಿ ಏನಾದರೂ ಕುಂಠಿತ ಆಯಿತು ಅನ್ನೋದಾದ್ರೆ ಅಂಕಿ ಸಂಖ್ಯೆಗಳ ಮೂಲಕ ಕೆಲವೊಂದು ನಾನು ಹೇಳ್ತೇನೆ ಮುಂದೆ ಅಂಕಿ ಸಂಖ್ಯೆಗಳ ಮುಖಾಂತರ ಇದರಿಂದ ಈ ರಾಜ್ಯದ ಬಜೆಟ್ ಎಷ್ಟಕ್ಕೆ ಮಂಡಿಸಿತು, ಎಷ್ಟು ಕೋಟಿ ಮಂಡಿಸಿತು. 3,71,000 ಕೋಟಿ ರೂಪಾಯಿಗೆ ನಾವು ಬಜೆಟ್ ಅನ್ನು ಮಂಡನೆ ಮಾಡಿದೆವು. ಬಜೆಟ್ ಅನ್ನು ಮಂಡನೆ ಮಾಡಿ ಕಮಿಟ್ಮೆಂಟ್ ಎಕ್ಸ್ಪೆಂಡಿಚರ್ಗೆ ಬದ್ಧತಾ ವೆಚ್ಚಕ್ಕೆ 2,60,000 ಕೋಟಿ ಹಣವನ್ನು ಕೊಟ್ಟುಕೊಂಡು ಇನ್ನು ಉಳಿದಿರ್ತಕ್ಕಂಥ 60,000 ಕೋಟಿ ರೂಪಾಯಿನ ನಾವು ಗ್ಯಾರಂಟಿ ಕೊಟ್ಕೊಂಡು ಇನ್ನು ಉಳಿದಿರ್ತಕ್ಕಂಥ ಹಣವನ್ನ ಅಭಿವೃದ್ಧಿಗೆ ಹಾಕೊಂಡು ಮಾಡ್ತಾ ಇದ್ವಿ. ಆ ಅಭಿವೃದ್ಧಿನಲ್ಲಿ ಇವತ್ತು ಬಿಲ್ ಬಾಕಿ ಇದೆ. ಇದು ಅಂತ ಏನಾದ್ರು ಹೇಳೋದಾದ್ರೆ ಯಾತ ಕೇಳ್ತೀರಿ? ಇವತ್ತು ಬಸವರಾಜ ಬೊಮ್ಮಾಯಿ ಅವರು, ನಾನು ಬಸವರಾಜ ಬೊಮ್ಮಾಯಿ ಅವ್ರ ಹೋಗಿ ಬರ್ಸ್ಕೊಂಡಿದ್ದೀನಿ, ಇಲ್ಲ ಅಂತ ಹೇಳೋದಿಲ್ಲ. ನಾನು ಆತ್ಮಸಾಕ್ಷಿಯಾಗಿ ಹೇಳ್ತೀನಿ, ಬಸವರಾಜ ಬೊಮ್ಮಾಯಿ ಅವರು ನನಗೂ ಬರ್ಕೊಟ್ಟಿದ್ದಾರೆ, ಒಂದು 50 ಕೋಟಿ ಬರ್ಕೊಟ್ಟಿದ್ದಾರೆ. ನಾನು ಇಲ್ಲ ಅಂತ ಹೇಳೋದಿಲ್ಲ, ಬಸವರಾಜ ಬೊಮ್ಮಾಯಿ ಅವ್ರಿಗೆ ನಾನು ಇಲ್ಲ ಅಂತ ಹೇಳೋದಿಲ್ಲ. ಆದರೆ ಹೌದು 50 ಕೋಟಿ ನನಗೆ ಬರ್ಕೊಟ್ಟಿದ್ರು, ನಾನು ಇಲ್ಲ ಅಂತ ಹೇಳೋದಿಲ್ಲ.